ಮಾಡ್ತೇನೆ. ಅಕಸ್ಮಾತ್ ಮುಖ್ಯಮಂತ್ರಿಗಳ ತನ ಮಾತಾಡ್ಬೇಕು ಅಂತಂದ್ರು ಖಂಡಿತವಾಗ್ಲೂ ನಾನು ಹೋಗಿ ನಿಮ್ ಪರವಾಗಿ ಮಾತಾಡ್ತೀನಿ, ಆಯ್ತಾ? ಪ್ರಾಮಾಣಿಕವಾಗಿ ನಿಮ್ ಜೊತೆಯಲ್ಲಿ ನಾನು ನಿಂತ್ಕೋತೀನಿ. ಯಾಕಂದ್ರೆ ನೀವು ಈ ತರ ಬದುಕಬಾರ್ದು, ಗೊತ್ತಾಯ್ತಾ? ಇಂಥ ಜೀವನ ಬದುಕಬಾರ್ದು, ಈ ತರ ಬದುಕಬಾರ್ದು. ಇಮಿಡಿಯೇಟ್ಲಿ ಅವ್ರು ಏನೆಲ್ಲ ಮಾಡ್ತಾರೆ ಮಾಡಬೇಕು. ಇಟ್ ಈಸ್ ನಾಟ್ ಪಾಸಿಬಲ್. ಹಿಂಗಿರೋದಂತೂ ಸಾಧ್ಯ ಇಲ್ಲ. ಇಲ್ಲ ಅಂತಂದ್ರೆ ನಾನು ಕಮಿಷನ್ ಈ ಕಡೆ ಬನ್ನಿ. ಆಯ್ತವಾ ನೀವೇ ನಮ್ಗೆ ಮಾಡ್ಕೊಡಿ ಮೇಡಮ್. ನಮ್ ತಾಯಿನ ಸ್ಥಾನ ನೀವೇ ನಮ್ ತಾಯಿಯಾಗಿ ನಾನು ಖಂಡಿತ ಮಾತಾಡ್ತೀನಿ. ಅದು ಮಾತಾಯ್ತಾ ಮೇಡಮ್? ಸಭೆನೇ ಮಾಡಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ಏನು ಸಭೆ ಆ ಸಭೆ ಮಾಡಿದ್ರೆ ಮೇಡಮ್ ನಮ್ಗೆ ಆಧಾರ್ ಕಾರ್ಡ್ ಇಲ್ಲ ಸಮಯ, ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ವಿಧವೆ ತಾಯಿ ಇದ್ರೆ ಗಂಡ ಇಲ್ಲ ಅಂತಂದ್ರೆ ಸಿಂಗಲ್ ಪೇರೆಂಟ್ಸ್ ಮಕ್ಕಳು 18 ವರ್ಷದವರೆಗೂ 4,000 ರೂಪಾಯಿ ಅಕೌಂಟಿಗೆ ಹಾಕ್ತಾರಲ್ಲ ಅವ್ರು ಓದ್ಸತನ. ಏನದಕ್ಕಂತಾರೆ? ಯಾವ ಯೋಜನೆ ಅದು? ಮನಸ್ವಿನಿ. ಆಯ್ತು, ನೀನ್ ಪಾಠ ಮಾಡ್ಕೊಂಬ. ನೀನ್ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ. ನೀ ಯಾವ ಪೋಸ್ಟ್ ಇದೆಯಾ ತಿಳ್ಕೊಳಪ್ಪ. ಇವರೆಲ್ಲ ನಿಮ್ ಜನ ಸೇವೆ ಮಾಡಕ್ ಬಂದಿರೋದಲ್ವಾ? ಎಲ್ಲಿ ನಮ್ CDPO? ಏನಪ್ಪ ಹಿಂದೆ ಹೋಗಿ ನಿಂತ್ಕೊಂಡ್ರೆ ಏನಪ್ಪಾ? ಪ್ರಾಯೋಜಕತ್ವ ಯೋಜನೆ ಗೊತ್ತದಲ್ಲ ನಿಮ್ಗೆ? ಏನಂಗಂದ್ರೆ ಮೇಡಮ್, ಮಕ್ಕಳು ತಂದೆ ತಾಯಿ ಇಲ್ಲದೆ ಇಲ್ಲದ ಮಕ್ಕಳಿಗೆ ತಂದೆ ತಾಯಿ ಅಲ್ಲ, ಸಿಂಗಲ್ ಪೇರೆಂಟ್ ಇದಾಗುತ್ತೆ ಮೇಡಮ್. ಇಬ್ಬರಿಂದ ಇರೋದು DCP ಯೂನಿಟ್ ಇಂದ 2 ವರ್ಷದವರೆಗೆ ಪ್ರತಿ ತಿಂಗಳು 2,000 ರೂಪಾಯಿಗೆ 2,000 4,000 ಹೇಳಿ ಸರ್. ನೋಡ್ಬಿಟ್ಟು ಹೇಳಿ. ನಾನು 4,000 ಅಂತೀನಿ, ನೀವು 2,000 ಅಂತೀರ. 18 ವರ್ಷದವರೆಗೂ ಪ್ರತಿ ನೀನ್ 2 ವರ್ಷ ಅಂತೀಯ. ಮತ್ತೆ ನನಗೆ ಅದೆಲ್ಲ ಹೇಳ್ಬೇಡಪ್ಪ. ನೀನ್ ತಗೋ, ನಿಮ್ಗಳಿಗೆ ಗೊತ್ತಿಲ್ವಲ್ಲ ಮಾಹಿತಿ. ಹೆಂಗ್ ಮಾಡಿ ಸಹಾಯ ಮಾಡ್ತೀರಪ್ಪ ನೀವು? ತಗೋ, ಇಮ್ಮಿಡಿಯೇಟ್ಲಿ ಹೇಳಿ ನನಗೆ. ನೀವು ಬರ್ರಪ್ಪ. ನೀವು ಬಂದು ಕುತ್ಕೊಂಡು ನೀವು ಮಾಡಿಲ್ಲ ಅಂತಂದ್ರೂ ನೀವು ಸಭೆ ಮಾಡಿ ನನಗೆ GPS ಫೋಟೋ ಮತ್ತೆ ವಿಡಿಯೋಸ್ ನೀವು ಕಳಿಸ್ಬೇಕು, ಆಯ್ತಪ್ಪ? ನೀನ್ ಬೇಜಾರ್ ಮಾಡ್ಕೋಬೇಡ ಕಣೋ. ನೀನ್ ನನ್ನ ಮಗನ್ ಸಮಾನ ಇದೆಯಾ ಬಹಳ. ನೀವು ಸರ್ಕಾರಿ ಹುದ್ದೆಗೆ ಬರೋದೇ ಸೇವೆ ಮಾಡಕ್ಕೆ, ಗೊತ್ತಾಯ್ತಪ್ಪ? ಆಮೇಲೆ ಯಾವಾಗ್ಲೂ ಆ ಮನಸ್ಸು ಆ ಜನರ ಪರ ಇರಬೇಕು. ಇಲ್ದಿದ್ರೆ ಈ ಹುದ್ದೆಗೆ ಲಾಯಕ್ಕಲ್ಲ, ಗೊತ್ತಾಯ್ತೇನೋ? ರಾಜಕಾರಣ ಯಾರು ಬೇಕಾದ್ರೂ ಮಾಡ್ಕೊಂಡು ಇವತ್ತಿರ್ತಾರೆ, ನೆಕ್ಸ್ಟ್ ಹೋಗ್ತಾರೆ. ಬಟ್ ನೀವು ಯಾವಾಗ್ಲೂ ಇರ್ತೀರಾ. 60 ವರ್ಷದವರೆಗೂ ಇರ್ತೀಯ ತಾನೆ? ಸೇವೆ ಮಾಡಪ್ಪ, ಗೊತ್ತಾಯ್ತಾ? ಸರ್ಕಾರದ ಸೇವೆ, ಭಗವಂತನ ಸೇವೆ ಯಾವ್ದು ಬೇಕಾಗಿಲ್ಲ. ಇದು ಮಾಡಿದ್ರೆ ಆಯ್ತು, ನಿಮಗೆಲ್ಲ ಸೇವೆ ಬಂದೋಗುತ್ತೆ. ನೀವು ಮಾಡ್ಬೇಕು. ನೀವು ಬಂದು ಅಟ್ಲೀಸ್ಟ್ ಅವ್ರು ನೀವು ಏನ್ ಕೊಡ್ತೀರಲ್ಲ ಅಲ್ಲಿ ತನ ಆದ್ರೂ ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಏನಪ್ಪ ಇವು ಅವ್ರೆ, ಅದು ನಿಮ್ ಕರ್ತವ್ಯ ಇದೆ. ಅದೇನ್ ಪಂಚಾಯತಿ DC ಹೇಳ್ಬೇಕಾಗಿಲ್ಲ ನಮಗೆ, ಗೊತ್ತಾಯ್ತಾ? ಚರಂಡಿಯಲ್ಲಿ, ಕೊಳತು ಚರಂಡಿಯಲ್ಲಿ ಅವ್ರು ಬದುಕಬೇಕಾಗಿಲ್ಲ. ಇದೆಲ್ಲ ಫುಲ್ ಕ್ಲೀನ್ ಆಗ್ಬೇಕು. ಯಾರು ಹೆಂಗ್ ಮಾಡ್ತೀರಾ, ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನಂಗೆ ರಿಪೋರ್ಟ್ ಬರಬೇಕು. ನೀವು ಎಲ್ಲಿವರೆಗೂ ಅಲಾಟ್ ಮಾಡೋದಿಲ್ಲ, ಎಲ್ಲಿವರೆಗೂ ಅವರನ್ನ ಶಿಫ್ಟ್ ಮಾಡೋದಿಲ್ಲ, ಅವ್ರು ಒಳ್ಳೆ ವಾತಾವರಣದಲ್ಲಿ ಬದುಕೋದು ನೋಡ್ಕೊಳ್ಳೋದು ನಿಮ್ ಕರ್ತವ್ಯ. ನನಗ್ ಬೇರೆ ಉತ್ತರ ಬೇಕಾಗಿಲ್ಲ. ಯಾವ್ದು ನೋಡಿ, ಅವ್ರಿಗೆ ಯಾವ್ದು ಇನ್ಕಮ್ ಅದೇನಿದೆ ಪ್ರಾವಿಷನ್ಸ್ ಅವೆಲ್ಲ ಕುತ್ಕೊಂಡು ಮಾಡ್ರಪ್ಪ, ಸಹಾಯ ಮಾಡ್ರಿ.